ಹಲೋ ಗೈಸ್, ದಿಸ್ ಇಸ್ ವಿರಾಜ್ ಫ್ರಮ್ ಟ್ರೇಡಬಲ್ಸ್. ಎಲ್ಲರಿಗೂ ಫಂಡಮೆಂಟಲ್ ಅನಾಲಿಸಿಸ್ ಡೇ 4 ನಲ್ಲಿ ನಿಮ್ಮೆಲ್ಲರ ಸ್ವಾಗತ. ಇವತ್ತು ಪಾರಸ್ ಡಿಫೆನ್ಸ್ ಅನ್ನೋ ಕಂಪನಿ ಅನಾಲಿಸಿಸ್ ಮಾಡೋಣ. ಪಾರಸ್ ಡಿಫೆನ್ಸ್ ಅಂದ್ಕೊಳ್ಳಿ ನಮ್ಮ ತಲೆಯೊಳಗೆ ಆಬ್ವಿಯಸ್ಲಿ ಬಂದ್ಬಿಟ್ಟಿದೆ ದಟ್ ಇಸ್ ಡಿಫೆನ್ಸ್ ರಿಲೇಟೆಡ್ ಕಂಪನಿ. ಆಬ್ವಿಯಸ್ಲಿ ಯು ಆರ್ ರೈಟ್. ಆ್ಯಂಡ್ ಡಿಫೆನ್ಸ್ ಸೆಕ್ಟರ್ ಜೊತೆಗೆ ಅದು ಸ್ಪೇಸ್ ಟೆಕ್ನಾಲಜೀಸ್ ಒಳಗೂ ಐತಿ. ಆ್ಯಂಡ್ ದೇ ಆರ್ ಇನ್ ಹೈ ಪ್ರಿಸಿಷನ್ ಆಪ್ಟಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸಸ್ ಫಾರ್ ಸ್ಪೇಸ್ ಅಪ್ಲಿಕೇಶನ್ಸ್ ಆ್ಯಂಡ್ ಡಿಫೆನ್ಸ್. ಓಕೆ, ಸೊ ಇದರ ರಿಟರ್ನ್ಸ್ ನೋಡೋಣ್ರಿ ಏನೇನದ ಅಂತ ಹೇಳಿ. ಸೊ 1 ಇಯರಿಗೆ ನೋಡ್ಬೋದು 15% ರಿಟರ್ನ್ ಐತಿ, 3 ಇಯರ್ಸಿಗೆ 25%, 5 ಇಯರ್ಸಿಗೆ 60% ರಿಟರ್ನ್ ಐತಿ. ಇಂಡೆಕ್ಸ್ ಮತ್ತು ಇಂಡಸ್ಟ್ರಿ ಕಂಪೇರ್ ಮಾಡಿ ನೋಡಿದ್ವಿ ಅಂದ್ರೆ ಈ ಗ್ರಾಫ್ದಾಗ ಔಟ್ ಪರ್ಫಾರ್ಮ್ ಮಾಡೈತ್ರಿ ಇಂಡಸ್ಟ್ರಿ ಮತ್ತು ನಿಫ್ಟಿ ಇಂಡೆಕ್ಸ್ಗೆ. ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ನೆಕ್ಸ್ಟ್ ಯಾರಿಗೆ ಫುಲ್ ವಿಡಿಯೋ ನೋಡೋಕ್ಕಾಗಲ್ಲ ಜಲ್ದಿ ಹೇಳ್ಬಿಡ್ತೇನೆ. ಇಂಡಸ್ಟ್ರಿ ಟ್ರೆಂಡ್ ಫಾಲ್ ಫೇವರೇಬಲ್ ಕಂಡೀಷನ್ಸ್ ಐತಿ, ಸೆಕ್ಟರ್ ಸ್ಟ್ರಾಂಗ್ಲಿ ಗ್ರೋ ಆಗ್ಲಿಕ್ಕತ್ತೈತಿ, ಆ್ಯಂಡ್ ಕಂಪನಿ ಫೈನಾನ್ಷಿಯಲ್ಸ್ ದೇ ಆರ್ ಗುಡ್. ಓಕೆ, ಸೊ ನೆಕ್ಸ್ಟ್ ಮೂವ್ ದ ಡೆಪ್ತ್ ಅನಾಲಿಸಿಸ್. ನೆಕ್ಸ್ಟ್ ನೋಡೋದು ಸೊ ದಟ್ ಈಸ್ ಗ್ಲೋಬಲ್ ಆ್ಯಂಡ್ ನ್ಯಾಷನಲ್ ಎಕನಾಮಿಕ್ ಅನಾಲಿಸಿಸ್. ಫೈನ್. ಸೊ ಫಸ್ಟ್ ಪಾಯಿಂಟ್ ಏನೈತಿ, ಮಾಡ್ರೇಟ್ ಗ್ಲೋಬಲ್ GDP ಗ್ರೋತ್. ಸೊ ಸೀಯಿಂಗ್ ದ ಗ್ಲೋಬಲ್ GDP ಸ್ಟೇಬಲ್ ಇದ್ದಿದ್ದು ನೋಡಿದ್ರೆ ವಿ ಕ್ಯಾನ್ ಆಲ್ವೇಸ್ ಸೇ ದಟ್ country's first priority is defense sector. ಹೌದಾ? ಸೊ when the GDP is stable, overall GDP stable ಇದ್ದಾಗ the expenditure on defense sector will increase, else it will not minimize. Okay, so this will create again favorable conditions for this defense sector over there. And also ಕೆಲವೊಂದ್ಸತಿ ಪ್ಯಾಂಡಮಿಕ್ ಟೈಮ್ದಾಗ ಬಹಳಷ್ಟು ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು. ಅದಾದ್ಮೇಲೆ ನಿಂತರ ಎಮರ್ಜಿಂಗ್ ಯಾವ್ಯಾವ ಸೆಕ್ಟರ್ಸ್ ಕ್ರ್ಯಾಶ್ ಆಗಿದ್ವಲ್ಲ ಅವೆಲ್ಲ ಚಲೋ ರಿಕವರ್ ಆಗಿ ಚಲೋ ಬೂಸ್ಟ್ ಕೊಡ್ಲಿಕ್ಕೆ. ಸೊ ಸಚ್ ಕಂಡೀಷನ್ ಆಲ್ಸೋ ವಿಲ್ ಟೇಕ್ ಮೋರ್ ಫೈನಾನ್ಷಿಯಲ್ ಗ್ರೋತ್ ಆ್ಯಂಡ್ GDP ಗ್ರೋತಿಗೆ ಫೇವರೇಬಲ್ ಕಂಡೀಷನ್ಸ್ ಇರ್ತಾವೆ. ಸೊ ದ್ಯಾಟ್ ಆಲ್ಸೋ ಮೇಕಮ್ ಅ ಆ್ಯಡೆಡ್ ಪಾಯಿಂಟ್. ಆಮೇಲೆ ಇಂಟ್ರೆಸ್ಟ್ ರೇಟ್ಸ್, ಗ್ಲೋಬಲಿ ಇಂಟ್ರೆಸ್ಟ್ ರೇಟ್ಸ್ ಏನಿದಾವಲ್ಲ ಸ್ಟೇಬಲ್ ಅದಾವೆ. ಓಕೆ, ಸೊ ಯಾವಾಗ ಇಂಟ್ರೆಸ್ಟ್ ರೇಟ್ ಸ್ಟೇಬಲ್ ಇರ್ತಾವಲ್ಲ, ಸೊ ದಟ್ ಟೈಮ್ ವಿ ಕ್ಯಾನ್ ಸೇ ದಟ್ ಎಕ್ಸ್ಪೆಂಡಿಚರ್ ಆಲ್ಸೋ ವಿಲ್ ಇನ್ಕ್ರೀಸ್ ಆ್ಯಂಡ್ ದೇರ್ ವಿಲ್ ನಾಟ್ ಬಿ ವೆರಿ ಮಚ್ ಫ್ಲಕ್ಚುಯೇಷನ್ಸ್ ಇನ್ ದ ಇಂಟ್ರೆಸ್ಟ್ ರೇಟ್. ಮನಿ ಫ್ಲೋ ವಿಲ್ ಬಿ ಸ್ಟೇಬಲ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ನೋಡ್ಬೋದು ನಾವು, ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್. ಸೊ ಡಿಫೆನ್ಸ್ ಸೆಕ್ಟರ್ ಗ್ರೋ ಆಗ್ಬೇಕಂದ್ರೆ ಏನ್ರಿ, ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇನ್ಕ್ರೀಸ್ ಆಗಕತ್ತಾವಂತ. ನಾವು ಯುಕ್ರೇನಿಂದ ವಾರ್ ನೋಡಿದ್ವಿ. ಓಕೆ, ಸೊ ಭಾಳಷ್ಟು ವಾರ್ ಲೈಕ್ ಸಿಚುವೇಶನ್ಸ್ ನೋಡ್ಲಿಕ್ಕತ್ತೇವೆ ನಾವು. ಸೊ ಯಾವಾಗ ಈ ಟೈಪ್ ವಾರ್ ಲೈಕ್ ಸಿಚುವೇಶನ್ಸ್ ಎಲ್ಲ ಭಾಳಷ್ಟು ಕ್ರಿಯೇಟ್ ಆಗಿರ್ತಾವಲ್ಲ, ಆ ಮೂಮೆಂಟ್ದಾಗ ಆರಸ್ ಆ ಟೈಮ್ದಾಗ ಆಸ್ ಅ ಪ್ರಿಕಾಷನ್ ಆಗಲಿ, ಆಸ್ ಅನ್ ಆಸ್ ಅ ಡಿಫೆನ್ಸಿವ್ ಮೂವ್ ಆಗಲಿ, ಎಕ್ಸ್ಪೆಂಡಿಚರ್ ಆನ್ ಏನಂತತಿ ಡಿಫೆನ್ಸ್ ಸೆಕ್ಟರ್ ಯಾವತ್ತು ಇನ್ಕ್ರೀಸ್ ಆಕ್ಕೊಂತ ಹೋಗುತ್ತೆ. ಸೊ ಆಸ್ ನಾವು ಫ್ಯೂ ಇಯರ್ಸ್ ಅಲ್ಲಿ ನೋಡ್ಬೋದು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ಲಿಕ್ಕತ್ತಾವ. Okay, so that will be an advantage for this defense sector. Next ಏನೈತಿ, impact on defense sectors. Expenditure increase ಆಗ್ಲಿಕ್ಕೆ defense sectors ಮೇಲೆ. Okay, that will indirectly or directly benefit to these type of companies, not only Paras Defense. ಯಾವ್ಯಾವ ಕಂಪ್ನೀಸ್ ಈ ಸೆಕ್ಟರ್ ಒಳಗದಾವಲ್ಲ, ಸೊ ಅದ್ರೊಳಗೂ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಮೂವ್ ಇಂಡಿಯನ್ ಎಕನಾಮಿಕ್ ಇಂಡಿಕೇಟರ್ಸ್ಗೆ. ಫಸ್ಟ್ ಪಾಯಿಂಟ್ ಯಾವತ್ತೂ ಏನಿರ್ತೈತಿ, GDP ಗ್ರೋತ್ ನೋಡ್ತೀವಿ. ಯಾಕಂದ್ರೆ GDP ಸ್ಟೇಬಲ್ ಇತ್ತಂದ್ರೆ ಗೌರ್ಮೆಂಟ್ ಕ್ಯಾನ್ ಟೇಕ್ ಇನಿಷಿಯೇಟಿವ್. ಹೌದಾ? ಆಮೇಲೆ ಗೌರ್ಮೆಂಟ್ ಮೇಕ್ ಇನ್ ಇಂಡಿಯಾ ಸ್ಕೀಮ್ಸ್ನಲ್ಲಿ ಇಂಡಿಯನೈಸೇಷನ್ ಮಾಡಲಿಕ್ಕೆ ಭಾಳ ಹೊಂಟೈತೆ ಪ್ರಾಡಕ್ಟ್ಸಿಗೆ. ಓಕೆ, ದೇ ಆರ್ ಮೇಕಿಂಗ್ ಇನ್ ಇಂಡಿಯಾ. ಸೊ ದಟ್ ವಿಲ್ ಅಗೇನ್ ಇನ್ ಡಿಫೆನ್ಸ್ ಸೆಕ್ಟರ್ ಒಳಗೂ ಈ ಟೈಪ್ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಮಾಡ್ಲಿಕ್ಕೆ ದಟ್ ಹ್ಯಾವ್ ಅನ್ ಅಡ್ವಾಂಟೇಜ್ ಓವರ್ ದೇರ್. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್. ಆಬ್ವಿಯಸ್ಲಿ ನಮ್ಮ ಗೌರ್ಮೆಂಟ್ ಚಲೋ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಲಿಕ್ಕೆ. ಓಕೆ, ಆಮೇಲೆ ಎಂಥದ್ದು ಇನ್ಕ್ರೀಸ್ ಪಬ್ಲಿಕ್ ಸ್ಪೆಂಡಿಂಗ್ ಐತಿ ಆನ್ ಇನ್ಫ್ರಾಸ್ಟ್ರಕ್ಚರ್, ಆನ್ ಪ್ರೊಜೆಕ್ಟ್ಸ್ ಬೂಸ್ಟಿಂಗ್ ಎಕನಾಮಿಕ್ ಆಕ್ಟಿವಿಟೀಸ್. ಪಾಲಿಸೀಸ್ ಬಗ್ಗೆ ಮಾತಾಡೋದಾತನ ಡಿಫೆನ್ಸ್ ಸೆಕ್ಟರ್ ಒಳಗೆ ಪ್ರೊಡಕ್ಷನ್ ಆ್ಯಂಡ್ ಪ್ರಮೋಟಿಂಗ್ ಸೆಲ್ಫ್ ರಿಲಯನ್ಸ್. ದಿಸ್ ಈಸ್ ಅ ವೆರಿ ಬಿಗ್ ಪಾಯಿಂಟ್. ಬಿಕಾಸ್ ನಾವೇನು ಮಾಡ್ಲಿಕ್ಕತ್ತಿದ್ವಿ, ಭಾಳ ವರ್ಷದಿಂದ ಟೆಕ್ನಾಲಜಿ ಇಂಪೋರ್ಟ್ ಮಾಡ್ಲಿಕ್ಕತ್ತಿದ್ವಿ. Else we were buying our defense products from other countries like Russia, America. ಈಗ not 100%, but few of them are manufacturing in India itself and self-reliance ಆಗ್ಲಿಕ್ಕತ್ತೇವೆ ನಾವು ಡಿಫೆನ್ಸ್ ಸೆಕ್ಟರ್ ಒಳಗೆ. When India is becoming self-reliance, so companies like HAL and Paras Defense will have an advantage of growth area.
ಓಕೆ, ನೆಕ್ಸ್ಟ್ ಅಪಾರ್ಚುನಿಟೀಸ್ ಫಾರ್ ಪಾರಸ್. ಆಸ್ ನಾವು ಡಿಸ್ಕಸ್ ಮಾಡಿದ್ವಿ, ಗೌರ್ಮೆಂಟ್ ಇನಿಷಿಯೇಟಿವ್ ತೊಗೊಳಕತೈತಿ, ಕ್ಯಾಪಿಟಲ್ ಸ್ಪೆಂಡ್ ಮಾಡ್ಲಿಕ್ಕತೈತಿ ಡಿಫೆನ್ಸ್ ಮೇಲೆ. ಸೊ ನೆಕ್ಸ್ಟ್ ಈಗ ಬಜೆಟ್ ಒಂದು ಬರೋದೈತಿ, ಬಜೆಟ್ದಾಗ ಗೊತ್ತಾಕೈತಿ ಸೊ ನಮಗೆ ಡಿಫೆನ್ಸ್ ಸೆಕ್ಟರ್ ಮೇಲೆ ಎಷ್ಟು ಇನ್ಕ್ರೀಸ್ ಮಾಡಿದಾರ, ಎಷ್ಟು ಡಿಕ್ರೀಸ್ ಮಾಡಿದಾರ. ಕೀಪ್ ಆನ್ ಐ ಆನ್ ದಟ್ ಬಜೆಟ್. ಓಕೆ, ಸೊ ನೆಕ್ಸ್ಟ್ ಇಂಡಸ್ಟ್ರಿ ಅನಾಲಿಸಿಸ್ ನೋಡ್ಕೊಂತ ಸೆಕ್ಟರ್ ಅಂಕರಿ ಗ್ರೋತ್ ಚಲೋ ಕೊಡ್ಲಿಕ್ಕೈತಿ, ಗ್ರೋತಿಗೆ ಡ್ರೈವ್ ಮಾಡ್ಲಿಕ್ಕೈತಿ ಏನು ವಿಚಾರ ಮಾಡಿ. ಸೊ ದಟ್ ಈಸ್ ಇನ್ಕ್ರೀಸ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಮಾಡರ್ನೈಸೇಷನ್. ಹೌದಾ? ಸೊ ಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಸೆಕ್ಟರ್ ಒಳಗೆ ಇಂಡಿಯನ್ ಗೌರ್ಮೆಂಟ್ ಇಸ್ ಟೇಕಿಂಗ್ ಮೋರ್ ಇಂಟ್ರೆಸ್ಟ್ ಆ್ಯಂಡ್ ಮಾಡರ್ನೈಸೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಗೌರ್ಮೆಂಟ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನೈತಿ, ಪ್ರೊಡಕ್ಟ್ಸ್ ಇಂಡಿಯನೈಸೇಷನ್ ಕಡೆ ಶಿಫ್ಟ್ ಆಗ್ಲಿಕ್ಕೆ. ಆಗಲ್ ಜಸ್ಟ್ ಡಿಸ್ಕಸ್ ಮಾಡಿದ್ವಲ್ಲ, ಲೈಕ್ ವಿ ವೇರ್ ಇಂಪೋರ್ಟಿಂಗ್ ವೆಪನ್ಸ್ ಫ್ರಮ್ ಅದರ್ ಕಂಟ್ರೀಸ್. ಈಗ ನಾವ ಸೆಲ್ಫ್ ಆಗಿ ಬಿಲ್ಡ್ ಮಾಡ್ಲಿಕ್ಕೆ ಚಾಲೂ ಮಾಡಿದ್ದೇವೆ ಪ್ರಾಡಕ್ಟ್ಸ್. ಹೌದಾ? ಆ್ಯಂಡ್ ಆಲ್ಸೋ ಅದರದ್ದು ಸೇಲು ಮಾಡ್ಲಿಕ್ಕಿದ್ದೇವೆ. ಫಾರ್ ಎಕ್ಸಾಂಪಲ್ ಬ್ರಹ್ಮೋಸ್ ಮಿಸೈಲ್ ಪಾರಸ್ ಡಿಫೆನ್ಸ್ ಅವ್ರದ್ದು ಅಲ್ಲ, ಬಟ್ ಆಲ್ಸೋ ವಿ ಕ್ಯಾನ್ ಸಿ ದಟ್ ನಮ್ಮ ಕಂಟ್ರಿಯಲ್ಲಿ ಈ ಡಿಫೆನ್ಸ್ ಸೆಕ್ಟರ್ ಗ್ರೋ ಆಗ್ಲಿಕ್ಕೆ. ದಿಸ್ ವಿಲ್ ಅಗೇನ್ ಕ್ರಿಯೇಟ್ ಎಂತರದಕ್ಕೆ ಗುಡ್ ಎನ್ವಿರಾನ್ಮೆಂಟ್ ಫಾರ್ ಸಚ್ ಇಂಡಸ್ಟ್ರೀಸ್. ರೆಗ್ಯುಲೇಟರಿ ರಿಫಾರ್ಮ್ಸ್. ಫಸ್ಟಿಗೆ ಹೆಂಗಿತ್ತು, ಡಿಫೆನ್ಸ್ ಸೆಕ್ಟರ್ ವಾಸ್ ಲೈಕ್ ವೆರಿ ಸ್ಟಾಗ್ನೆಂಟ್. ಇದ್ರೊಳಗೆ ಬರೀ ಗೌರ್ಮೆಂಟ್ ಕಂಪ್ನೀಸ್ ಅಷ್ಟೇ ಕೆಲಸ ಮಾಡ್ಲಿಕ್ಕೆ. ಈಗೇನಾಗೈತಿ, ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜಿ ಒಳಗೆ ಬಹಳಷ್ಟು ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ನು ಬರ್ಲಿಕ್ಕತ್ತಾರ ಒಳಗೆ. ದೇ ಆರ್ ಆಲ್ಸೋ ಪಾರ್ಟಿಸಿಪೇಟಿಂಗ್. ಲೈಕ್ ಪಾರಸ್ ಡಿಫೆನ್ಸ್ ಐತಿ, ಸ್ಪೇಸ್ ಒಳಗೆ ಇಸ್ರೋ ಒಂದ ಐತಿ, ಈಗ ಅಗ್ನಿಕುಲ್ ಐತಿ. ಓಕೆ, ಲೈಕ್ ಎಕ್ಸೆಟ್ರಾ ಬಹಳಷ್ಟು ಕಂಪನೀಸ್ ಬರ್ಲಿಕ್ಕತ್ತಾವ. ಸೊ ದಿಸ್ ಇಸ್ ರೆಗ್ಯುಲೇಟರಿ ರಿಫಾರ್ಮ್ಸ್ ಚಲೋ ಆಗಿ. ಯಾವಾಗ ಈ ಸೆಕ್ಟರ್ ಲಿಬರೈಸೇಷನ್ ಆಗುತ್ತಲ್ಲ, ಸೊ ಆ ಸೆಕ್ಟರ್ನು ತಂತಾನ ಆಟೋಮೆಟಿಕ್ಲಿ ಗ್ರೋ ಆಗುತ್ತೆ. ಮಾರ್ಕೆಟ್ ಶೇರ್ ಬಗ್ಗೆ ಮಾತಾಡೋದಾತಂದ್ರೆ, ಸ್ಟ್ರಾಂಗ್ ಮಾರ್ಕೆಟ್ ಸಿಗ್ನಿಫಿಕೆನ್ಸ್ ತಗೊಂಡೈತೆ ಮಾರ್ಕೆಟ್ ಒಳಗೆ. ಹೈ ಪೊಟೆನ್ಷಿಯಲ್ ಸ್ಟಾಕ್ ಹೇಳ್ಬೋದು. ಮೇಜರ್ ಕಾಂಪಿಟೇಟರ್ಸ್ ಆರ್ BEL and HAL, ಭಾರತ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್. ಓಕೆ, these are the major competitions for it. If you see for financial health of the company, strong financial performance ತೋರಿಸೈತಿ, ಕನ್ಸಿಸ್ಟೆಂಟ್ ರೆವೆನ್ಯೂ ಗ್ರೋತ್ ಆ್ಯಂಡ್ ಪ್ರಾಫಿಟ್ ಮಾರ್ಜಿನ್ಸ್ ಚಲೋ ಅದಾವ, ಡೆಪ್ತ್ ಲೆವೆಲ್ಸ್ ಮ್ಯಾನೇಜಬಲ್ ಐತಿ. FY23 ಇಯರ್ಸ್ ಇನ್ ಫೈನಾನ್ಷಿಯಲ್ ಹೆಲ್ತ್ ನೋಡಿದ್ರೆ ನಾವೇನು ನೋಡ್ಬೋದು, ಒಂದೇನು ಥಿಂಗ್ ಐತಿ, ನೆಟ್ ಪ್ರಾಫಿಟ್ ಬಿದ್ದೈತಿ. ಓಕೆ, ನೆಟ್ ಪ್ರಾಫಿಟ್ ಹ್ಯಾಸ್ ಡ್ರಾಪ್ ಟು 11.12%, ಬಟ್ ಸೇಲ್ಸ್ ಹ್ಯಾಸ್ ಇನ್ಕ್ರೀಸ್ ಟು 13.97%. ಹೌದಾ? ಸೊ ವಿಲ್ ಸಿ ಫರ್ದರ್ ವಾಟ್ ಇಸ್ ದಟ್. ಅವ್ರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋದಾಗ ಏನೈತಿ, ದೇ ಹ್ಯಾವ್ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ಪ್ರೊಟೆಕ್ಷನ್, ಹೆವಿ ಇಂಜಿನಿಯರಿಂಗ್ ಆ್ಯಂಡ್ ಆಪ್ಟಿಕಲ್ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ. ಆಲ್ಸೋ ದೇ ಆರ್ ಫೋಕಸಿಂಗ್ ಆನ್ R&D on enhancing their product capabilities and entering into new markets. Okay, so next one, this is management and strategy. Benchmarking ನೋಡ್ಕೊಳ್ಳೋದು ಏನೇನೈತಿ. ಸೊ ಹಿಯರ್ ವಿ ಕ್ಯಾನ್ ಕ್ಲಿಯರ್ಲಿ ಸಿ ದಟ್ PE ರೇಷಿಯೋ ಏನೈತಿ ಇಂಡಸ್ಟ್ರಿಕಿನ ಜಾಸ್ತಿ ಐತಿ. ಇಂಡಸ್ಟ್ರಿ ಅವರೇಜ್ಕಿನ PE ರೇಷಿಯೋ 5. ಇಂಡಸ್ಟ್ರಿ ಅವರೇಜ್ ಇಸ್ 20, ಬಟ್ Paras Defense in 25 ಐತಿ. Means it is a little bit costlier stock than the other stocks in that sector. Revenue growth is also higher than the industry, and return on equity is also higher. Okay, so revenue growth and ROE ಎರಡು ಚಲೋ ಬರ್ಲಿಕ್ಕತ್ತಾವ ಅಂತರ. So little bit having an higher advantage in PE ratio will again ಏನಂತಾರೆ, it is compromisable. Okay, so even though it is little bit costly than the industry average, it is good because it is giving higher ROE and also revenue growth to cholo. Next, sentiment market strong ಐತಿ. Okay, this is the valuation of the company ಓದ್ಕೋಬಹುದು. Next one is risk related to this sector. Geopolitical risk. Geopolitically ಏನ ಚೇಂಜಸ್ ಆಗಲಿ, ಇವನ್ ಲಿಂತ್ರ ಏನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರಲಿ, will directly impact this sector. Regulatory risk is the highest risk over here. Okay, ಸೊ ಆಮೇಲೆ ಹೆಂಗಿರ್ತೈತಿ, ಜಿಯೋಪೊಲಿಟಿಕಲ್ ಈಗ ಟೆನ್ಷನ್ ಸದ್ಯಕ್ಕೆ ನಡ್ಲಿಕ್ಕತ್ತಾವ. ಇನ್ ಕೇಸ್ ಏನಂತಾರದಕ್ಕೆ ಟೆನ್ಷನ್ಸ್ ಇರ್ಬೇಕಂತಲ್ಲ, ಬಟ್ ಇನ್ ಕೇಸ್ ಯಾವಾಗ ಟೆನ್ಷನ್ಸ್ ಕಡಿಮೆ ಆಕಾವಲ್ಲ, ಅವಾಗ ಡಿಫೆನ್ಸ್ ಸೆಕ್ಟರ್ ಮೇಲೆ ಎಕ್ಸ್ಪೆಂಡಿಚರ್ನು ಸಡನ್ಲಿ ಲೋ ಆಗ್ಬಿಡುತ್ತೆ. ಅವಾಗ ಇವು ಕಂಪ್ನೀಸಿಗೆ ಆರ್ಡರ್ ಸಿಗೋದಿಲ್ಲ. ಅವಾಗ ಇವು ಕಂಪ್ನೀಸ್ ಏನು ಮಾಡ್ತಾರ, ಪ್ರಾಫಿಟಬಿಲಿಟಿ ಡೌನ್ ಆಗುತ್ತೆ, ಈ ಟೈಪ್ ಆಗಲಿ ಚಲೋ ಆಗುತ್ತೆ. ಆ್ಯಂಡ್ ಟೆಕ್ನಾಲಜಿಕಲ್ ರಿಸ್ಕ್. They have to be very advanced in the technology. They cannot lag in this field. They have to do a technology rapid ಆಗಿರ್ಬೇಕು, because this is a field where
countries are fighting with each other. Okay, countries means they have, all the countries are taking personal initiatives in their R&D. So when you want to be ahead of such people, then you have to also make a rapid technology. Okay, then these are risk mitigations. ಇದು ಸ್ಟಾಕ್ ಬಗ್ಗೆ ನಾವು ಇಫ್ ಯು ಆರ್ ಬೈಯಿಂಗ್ ಆರ್ ಇಫ್ ಯು ಆರ್ ಹೋಲ್ಡಿಂಗ್ ಅಲ್ಲ, ಏನೇನು ನೋಡ್ಕೊಂತ ಬರ್ಬೇಕು ನಾವು ಇದರದ್ದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಯಾವತ್ತು ನೋಡ್ಬೇಕು ರೆಗ್ಯುಲರ್ಲಿ. ಕ್ವಾರ್ಟರ್ಲಿ ಅನಾಲಿಸಿಸ್, ಕ್ವಾರ್ಟರ್ಲಿ ಆನ್ಯುವಲ್ ರಿಪೋರ್ಟ್ಸ್ ಇರ್ತಾವಲ್ಲ ಅವು ನೋಡ್ಕೊಂತಿರ್ತೀವಿ. ಆಮೇಲೆ ಮಾರ್ಜಿನ್ಸ್ ಆ್ಯಂಡ್ ರೇಷಿಯೋಸ್ ನೋಡ್ಕೊಂತ ಬರ್ತೀವಿ. ಓಕೆ, ಆಮೇಲೆ ಇಂಡಸ್ಟ್ರಿ ಟ್ರೆಂಡ್ ಏನೈತಿ, ಆ ಇಂಡಸ್ಟ್ರಿ ಒಳಗೆ ಏನು ಡೆವಲಪ್ಮೆಂಟ್ ಆಗ್ಲಿಕ್ತಾವ. ಓಕೆ, ಆಮೇಲೆ ಟೆಕ್ ಅಡ್ವಾನ್ಸ್ಮೆಂಟ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡ್ಕೋಬೇಕು. ಫೈನ್. ಅಗೇನ್ ರಿಸ್ಕ್ ಇಸ್ ಐಡೆಂಟಿಫೈ ಎಲ್ಲಿ ಇನ್ ಕೇಸ್ ಏನಾಗ್ಲಿಕ್ಕತೈತಿ, ಎನಿ ರೆಗ್ಯುಲೇಟರಿ ರಿಸ್ಕ್ ಏನಾರು ಬೆಳಬೋದು ಅಂತ ಈ ಸೆಕ್ಟರ್ಗೆ, ಅದ್ರ ಮೇಲೆ ಕಂಡಿಡ್ರಿ. ಓಕೆ, ವಿಲ್ ಸೇ ನೆಕ್ಸ್ಟ್ ಆನ್ಯುವಲ್ ಸ್ಟ್ರಾಟಜಿಕ್ಸ್ ರಿಪೋರ್ಟ್ ನೋಡ್ಬೇಕು, ಮಾರ್ಕೆಟ್ ಕಂಡೀಷನ್ಸ್ ನೋಡ್ಕೋಬೇಕು, ಇನ್ವೆಸ್ಟ್ಮೆಂಟ್ ಥೀಸಿಸ್ ಓದ್ಬೇಕು. ಮೀನ್ಸ್ ಲೈಕ್ ಎನಿ ಯಾರ if people are analysts are seeing, you can also see that. Updates on Paras Defense Technologies ನೋಡೋಣ ಏನೇನದಾವ. ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಇನ್ ದ ಕ್ವಾರ್ಟರ್ ಎಂಡೆಡ್ ಮಾರ್ಚ್ 2024. ನೆಟ್ ಪ್ರಾಫಿಟ್ ಏನಾಗೈತಿ, ನೆಟ್ ಪ್ರಾಫಿಟ್ ಹ್ಯಾಸ್ ಡಿಕ್ಲೈನ್ಡ್, ಅಂದ್ರೆ ನೆಟ್ ಪ್ರಾಫಿಟ್ ಕಡಿಮೆ ಆಗೈತಿ ಬೈ 7.34%. ಓಕೆ, ಇಯರ್ ಆನ್ ಇಯರ್ ಟು 9.97 crore. ಆದ್ರೆ ಸೇಲ್ಸ್ ಏನಾಗೈತಿ, ಸೇಲ್ಸ್ ಇನ್ಕ್ರೀಸ್ ಆಗೈತಿ ಎಷ್ಟು, 22.41% ಟು ದಟ್ ಈಸ್ 79.69 crores. ಓಕೆ, ಫುಲ್ ಇಯರಿಗೆ ನೋಡ್ಕೊಂಡು ಬರೋದಾತಂದ್ರೆ ನೆಟ್ ಪ್ರಾಫಿಟ್ ಆಗಲ್ ನೋಡಿದಲ್ಲ 11.12% ಕಡಿಮೆ ಆಗೈತಿ. ಓಕೆ, ದಟ್ ಈಸ್ ಟು 32.6 crore. ಅಂಡ್ ಸೇಲ್ಸ್ ಇನ್ಕ್ರೀಸ್ ಆಗೈತೆ. ಸೇಲ್ಸ್ ಎಷ್ಟು ಇನ್ಕ್ರೀಸ್ ಆಗೈತೆ, 13.97% ಇನ್ಕ್ರೀಸ್ ಆಗೈತೆ. ದಟ್ ಈಸ್ 253.50 crores. ಓಕೆ, ಆಮೇಲೆ ದಿಸ್ ಕಂಪನಿ ಹ್ಯಾಸ್ ಆಲ್ಸೋ ಸ್ಟ್ಯಾಂಡ್ ಬೈ ಆರ್ಡರ್ಸ್ ಆಫ್ 53 crores. ಅಗೇನ್ ದಿಸ್ ಹ್ಯಾಸ್ ಇದು ನ್ಯೂಸ್ ನೀವು ಹಗಲೆಲ್ಲ ಕೇಳಿರ್ಬೋದು ಸೋಷಿಯಲ್ ಮೀಡಿಯಾ ಅಥವಾ ನ್ಯೂಸ್ನಲ್ಲಿ. ಪಾರಸ್ ಡಿಫೆನ್ಸ್ನಲ್ಲಿ ಏನಾಗೈತಿ, ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಹ್ಯಾಸ್ ಅಕ್ವೈರ್ಡ್ ಅ ಬಿಗ್ ಸ್ಟೇಕ್ ಇನ್ ಇಟ್. ಓಕೆ, ಇದರ ರಿಲೇಟೆಡ್ ನ್ಯೂಸ್ ಮನಿ ಕಂಟ್ರೋಲ್ ಇಲ್ಲ ಫೈನಾನ್ಷಿಯಲ್ ಇದ್ರ ಸಿಗ್ತೈತಿ, ಒಂದ್ಸತಿ ನೋಡ್ಕೋರಿ. ಓಕೆ, ದಿಸ್ ಇಸ್ ಆಲ್ಸೋ ಬಿಗ್ ನ್ಯೂಸ್ ಬಿಕಾಸ್ ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಒಂದು ಗೌರ್ಮೆಂಟ್ ಅಥಾರಿಟಿ ಆಗುತ್ತೆ ದಟ್ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಇಟ್. ಓಕೆ, ದೆನ್ ಕಾರ್ಪೊರೇಟ್ ಆಕ್ಷನ್ಸ್ ಏನಿದಾವೆ ನೋಡ್ಕೊಂತ ಯು ಕ್ಯಾನ್ ರೀಡ್ ಓವರ್ ಹಿಯರ್. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ಬೋದು. FII ಇನ್ವೆಸ್ಟ್ಮೆಂಟ್ ಇಸ್ 0.13%. ಪ್ರಮೋಟರ್ ಹೋಲ್ಡಿಂಗ್, ಪ್ರಮೋಟರ್ಸ್ ಅಂದ್ರೆ ಓನರ್ಸ್ ಆಫ್ ದ ಕಂಪ್ನಿ ಇಂಡೈರೆಕ್ಟ್ಲಿ. ಪ್ರಮೋಟರ್ಸ್ ಅಂದ್ರೆ 58.94% ಹೋಲ್ಡಿಂಗ್ ಅವ್ರದೈತಿ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಆರ್ ಹೋಲ್ಡಿಂಗ್ 0.05%. ಮ್ಯೂಚುವಲ್ ಫಂಡ್ಸ್ ಆರ್ ಹೋಲ್ಡಿಂಗ್ 0.13%. ರಿಟೇಲರ್ಸ್ ನೋಡ್ರಿ 38.18% ಹೋಲ್ಡ್ ಮಾಡ್ಲಿಕ್ತಾರೆ ಈ ಕಂಪ್ನಿ ಒಳಗೆ. FII ಮತ್ತು DIIಕಿನ ಜಾಸ್ತಿ ರಿಟೇಲರ್ಸ್ ಹೋಲ್ಡ್ ಮಾಡ್ಲಿಕ್ತಾರೆ. ಓಕೆ, ಸೊ ಬಟ್ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ DIIs ಮಸ್ಟ್ ಇನ್ಕ್ರೀಸ್, ದಟ್ ವಿಲ್ ಶೋ ಗುಡ್ ಸೈನ್ ಇನ್ ಇಟ್. ಓಕೆ, ನೆಕ್ಸ್ಟ್ ಪಾರಸ್ ಡಿಫೆನ್ಸ್ ಇಂದ ಏನು ನೋಡ್ಬೇಕು, ಇಟ್ ಹ್ಯಾಸ್ ವೆಲ್ತ್ ಅಡಿಷನ್. ಸೆಕ್ಟರ್ ಗ್ರೋತ್ ಚಲೋ ಬರ್ಲಿಕ್ಕೈತಿ, ಗೌರ್ಮೆಂಟ್ಲಿಂತ್ರ ಸಪೋರ್ಟ್ ಚಲೋ ಬರ್ಲಿಕ್ಕೈತಿ, ಇನಿಷಿಯೇಟಿವ್ಸ್ ಗೌರ್ಮೆಂಟ್ ಇದ್ರ ಕಡೆ ಚಲೋ ಅದಾವು. ಆಮೇಲೆ ಏನಾಗೈತಿ, ಸ್ಟಾಕ್ ಸ್ವಲ್ಪ ಈಗ ಹೆಂಗೈತಿ ಕನ್ಸಾಲಿಡೇಟ್ ಆಗ್ಲಿಕ್ಕೈತಿ. ವಿ ಕ್ಯಾನ್ ಗೋ ಫಾರ್ ಏನ್ ತರತ್ತ ಅನಾಲಿಸಿಸ್ ಮಾಡ್ಬೋದು ನಾವು ಸದ್ಯಕ್ಕೆ ಆ ಕಂಪನಿದು. ಆ್ಯಂಡ್ ಸದ್ಯಕ್ಕೆ ಏನ್ ತರ ಗ್ಲೋಬಲಿ ನೋಡಿದ್ರು ಟೆನ್ಷನ್ಸ್ ಅದಾವು. ದಿಸ್ ಸೆಕ್ಟರ್ ವಿಲ್ ಬಿ ಇನ್ ಬೂಸ್ಟ್ ನೆಕ್ಸ್ಟ್ 5 to 6 years. ಗುಡ್ ಕಂಡೀಷನ್ಸ್ ಡೆವಲಪ್ ಆಗ್ಲಿಕ್ಕತ್ತವ. ಫೈನಾನ್ಷಿಯಲ್ ಹೆಲ್ತ್ ದಟ್ ಇಸ್ ನಾಟ್ ದಟ್ ಪುವರ್. ಇಟ್ ಹ್ಯಾಸ್ ವೆಲ್ ಆ್ಯಂಡ್ ಗುಡ್ ಸೇಲ್ಸ್, ರೆವೆನ್ಯೂ ಗ್ರೋತು ಚಲೋ ಐತಿ, ಎಸ್ಪೆಷಲಿ ROE ಚಲೋ ಕೊಡ್ಲಿಕ್ಕತ್ತೈತಿ ಇಂಡಸ್ಟ್ರಿಗೆನ. ಓಕೆ, ಸೊ ದಿಸ್ ವಾಸ್ ದ ಕನ್ಕ್ಲೂಷನ್ ಆಫ್ ಇಟ್. ಇನ್ನೊಂದೇನು ಹೇಳ್ಬೇಕಂದ್ರೆ ನೀವೇನು ಮಾಡ್ಬೋದು, ಇದ್ರದ್ದು ಇನ್ಡೆಪ್ತ್ ಅನಾಲಿಸಿಸ್ ಮಾಡಿದ ಒಂದು PDF ರಿಲೀಸ್ ಮಾಡಿರ್ತೀವಿ. ನಮ್ಮ ಡಿಸ್ಕ್ರಿಪ್ಷನ್ದಾಗ ಸಿಗುತ್ತೆ, ಇಲ್ಲ ಇನ್ಸ್ಟಾಗ್ರಾಮ್ ಬಯೋದಾಗ ಸಿಗುತ್ತೆ. ಟ್ರೇಡೇಬಲ್ಸ್ ಅಂತ ಹೊಡೆರಿ ಇನ್ಸ್ಟಾಗ್ರಾಮ್ ಒಳಗೆ ಸಿಗ್ತೈತಿ. ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ನೆಕ್ಸ್ಟ್ ಕಮಿಂಗ್ ಸಂಡೇ, ಓಕೆ, ವಿ ಆರ್ ಆರ್ಗನೈಸಿಂಗ್ ಅ ಫೈನಾನ್ಷಿಯಲ್ ಫ್ಯೂಷನ್ ದಟ್ ವಿಲ್ ಬಿ ಫ್ರೀ ಫಾರ್ ಆಲ್. ಇದ್ರೊಳಗೆ ನಾವು ಏನು ಕವರ್ ಮಾಡ್ತೇವೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್, ವಾಟ್ ಇಸ್ ಸ್ಟಾಕ್ ಮಾರ್ಕೆಟ್, ಹೌ ಟು ಎಂಟರ್ ಸ್ಟಾಕ್ ಮಾರ್ಕೆಟ್ ಅವೆಲ್ಲ ಹೇಳ್ತೇವೆ. ಐ ವಿಲ್ ಗಿವ್ ದ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ದಟ್ ಭಾಳ ಸತಿ ನೀವು ಕೇಳಿರಂಗಿಲ್ಲ. ಎಂಥ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಅಂದ್ರೆ ಇದು ಇಂಥವು ಇರ್ತಾವ ಅಂತೀರಿ ನೀವು. ಸೊ ಅಂಥ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ತಂದು ಕೊಡ್ತೇವೆ ನಿಮ್ಗೆ.
ಆಮೇಲೆ ಒಂದು ಲಾಂಗ್ ಟರ್ಮ್ ಇಲ್ಲ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಯೂಸ್ ಮಾಡುವಂಥ ಸ್ಟ್ರಾಟಜಿ ಆರ್ ಎಸ್ ಯು ಕ್ಯಾನ್ ಸೇ ಅ ಪ್ಲಾನ್ ಫಾರ್ ಇಟ್. ಓಕೆ, ಸೊ ಅದು ನಿಮಗೆ ಸಿಗುತ್ತಾ. ಸೊ ಇದರದ್ದು ಪೋಸ್ಟರ್ ಇಲ್ಲ ಐತಿ. ಯು ಕ್ಯಾನ್ ಸ್ಕ್ಯಾನ್ ದ ಎಂಥದ್ದು QR code and join our group. I will further details ಅಲ್ಲಿ ಕೊಡ್ತೇವೆ. Thank you guys for listening to this. We'll meet in next video.